ಸರ್, ಏನು ಶಿಕ್ಷೆ ಇವತ್ತು ನಮಗೆ? ಬೇಜಾರಾಗ ಮತ್ತು ಮೈನರ್ ಏನಿಲ್ಲ ಅಂದರೆ ಬಿಡ್ಬೋದಲ್ಲ ನಾವು. ಡೆಲ್ಲಿನಲ್ಲಿ ಸರ್ ಪ್ರತಿಭಟನೆ ಕೈ ಬಿಟ್ಟರು ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಮಾತ್ರ ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಇಲ್ಲ, ಪ್ರತಿಭಟನೆ ಕೈ ಬಿಡಲಿಕ್ಕೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂಥ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಎಲ್ಲ ಕಠಿಣ ಪ್ರಶ್ನೆಗಳು ಸರ್ಕಾರದ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀರಾ. ಕೇಂದ್ರ ಸರ್ಕಾರದವರಿಗೆ, ಈ ಸಂಸದರಿಗೆ ಏನು ಪ್ರಶ್ನೆಗಳೇ ಇಲ್ಲ ನಿಮ್ಮದು. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್, ದಟ್ ಈಸ್ ದ ಡಿಮಾಂಡ್. ಅದು ಯಾರು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಬಿಟ್ಟರು ಅಷ್ಟೇ, ಬೇರೆ ಯಾರು ಪ್ರಾರಂಭ ಮಾಡಿದ್ರು ಅಷ್ಟೇ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದ್ದರೆ, ಬದ್ಧತೆ ಇದ್ದರೆ, ನೀವು ಅಮೃತ ಕಾಲ ಕಟ್ಟಬೇಕು ಅಂತ ಇದ್ದರೆ, ವಿಕಸಿತ ಭಾರತ್ ಮಾಡಬೇಕು ಅಂದರೆ ಯುವಕರನ್ನು ದೂರ ಇಟ್ಟು ಮಾಡಲಿಕ್ಕಾಗೋದಿಲ್ಲ. ಅವರ ಹಿತಾಸಕ್ತಿ ಬಗ್ಗೆ ಒಂದು ಸ್ವಲ್ಪನ ಕಾಳಜಿ ಇದ್ದರೆ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ ತಗೋಬೇಕು. ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ಮ ರಕ್ಷಣೆಗೆ ನಿಲ್ತೀವಿ ಮೋದಿಯವರೇ. ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ ಯು. ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ. ವಿ ಆರ್ ವಿತ್ ಯು. 56 ಇಂಚ್ ಕಾ ಸೀನಾ ಅಂತ ನೀವು ಹೇಳ್ಕೊಂಡು ಓಡಾಡ್ತೀರಲ್ಲ, ಪಾಕಿಸ್ತಾನಿಗೆ ಲಾಲಾಂಕ್ ತೋರಿಸ್ತೀನಿ ಅಂತ ಹೇಳ್ಕೋತೀರಲ್ಲ, ಫಸ್ಟು ನಿಮ್ಮವ್ರಿಗೆ ತೋರಿಸಿ ಲಾಲಾಂಕು, ಅದಾದಮೇಲೆ ಮಿಕ್ಕಿದ್ದು ಮಾತು. ಸಚಿವರಿಗೆ ಕರೆ ಮಾಡಿ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಗುರುತಿಸ್ಕೊಳ್ಳಿ, ಯುವಕರಿಗೆ ಅರ್ಥ ಆಗಿ ಅಂತ ನಿಮ್ಮ BJP ಕರ್ನಾಟಕದವ್ರಿಗೆ ಹಾಕ್ರಪ್ಪ. ದಿನ ನಮಗೆ ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ, ಅಲ್ಲಿ ಅವ್ರ ಪ್ರಧಾನಮಂತ್ರಿನೇ ಟ್ರೋಲ್ ಮಾಡ್ತಾ ಇದ್ದಾರೆ ದೇಶಕ್ಕೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸಾಧನೆ ಶೂನ್ಯ. ಅದಕ್ಕೆ ಇವತ್ತು ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನಾದರೂ ಮಾಡಿ, ನೀವು ಸಾಧನೆ ಏನಿದೆ ಹೇಳಿ? 10 ವರ್ಷದಲ್ಲಿ 152 ಪೇಪರ್ ಲೀಕು ಸಾಧನೆನಾ? ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದು ಸಾಧನೆನಾ? ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಬೇಟಿ ಪಢಾವ್ ಬೇಟಿ ಬಚಾವ್, ನಿಮ್ಮ ಸ್ಮಾರ್ಟ್ ಸಿಟಿ, ಡಿಜಿಟಲ್ ಇಂಡಿಯಾ ಯಾವ್ದು ಸಕ್ಸಸ್ ಆಗಿದೆ ತೋರಿಸ್ಬಿಡಿ. ಒಂದು ಸಕ್ಸಸ್ ತೋರಿಸ್ಬಿಡಿ. ಇವರೇ 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ 1 ಸ್ಮಾರ್ಟ್ ಸಿಟಿ ಮಾಡಿದ್ರಾ? ದಯವಿಟ್ಟು ರೀಲ್ಸ್ ಮಾಡಿ. ಆದರೆ ಬೇರೆದು ಯಾವುದೋ ಒಂದು ಅಮೇರಿಕಾದು ಇದ್ರದ್ದು ರೀಲ್ಸ್ ಅಲ್ಲ, ಬೇರೆ ದೇಶದ ತೋರಿಸೋದಲ್ಲ, ಫೇಕ್. ಇದು ನಿಮ್ಮ ಸಾಧನೆಗಳು ಏನಿದೆ ತೋರಿಸಿ. ನೀಟು ಹೋರಾಟ ಏನಾರು ಹಳಿ ತಪ್ತಾ ಇದೆಯಾ ಅಂತ ಸರ್? ಯಾಕಂದ್ರೆ ಅಲ್ಲಿ ದೇಶದ್ರೋಹಿಗಳದ್ದು ಫೋಟೋಗಳನ್ನೆಲ್ಲ ಹಿಡಿದ ಅಂತ. ಯಾರು ದೇಶದ್ರೋಹಿ? ಯಾರು? ಉಮರ್ ಖಾಲಿದ್ ಮತ್ತೆ ಶಾರ್ಜಲ್ ಫೋಟೋ. ಆಯ್ತು ರೀ, ಉಮರ್ ಖಾಲಿದ್ದು ಜೈಲಿನಲ್ಲಿದ್ದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು, ಇನ್ನು ಉಮರ್ ಖಾಲಿದವರಿಗೆ ಯಾಕೆ ಇನ್ನೂ ಶಿಕ್ಷೆ ಆಗಿಲ್ಲ? ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರು ಆ್ಯಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವರೇನು ಗುತ್ತಿಗೆ ತೊಗೊಂಡಿದ್ದಾರಾ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ. RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ, ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರಾ? ಈಗ ಗೋಡ್ಸೆಗೆ ಪೂಜೆ ಮಾಡ್ತಾರೆ ಇವರೆಲ್ಲರೂ BJP ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿಯವರಿಗೆ. ಅಂದರೆ ಗೋಡ್ಸೆ ಕೊಂದವ್ರು ದೇಶಭಕ್ತರು ಅಂದರೆ ಗಾಂಧೀಜಿ ಏನು? ಮತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ನೀವು ಫುಟೇಜ್ ನೋಡ್ತಿರ್ಬೇಕಲ್ಲ, ಹಿಂದೆಗಡೆ ಸಾವರ್ಕರ್ ಫೋಟೋ ಇದೆಯಾ, ಗೋಡ್ಸೆ ಫೋಟೋ ಇದೆಯಾ, ಗಾಂಧೀಜಿ ಫೋಟೋ ಇದೆಯಾ?
ಇವ್ರು ಯಾರು, ಹೂ ಆರ್ ದೀಸ್ ಪೀಪಲ್ ಟು ಟೆಲ್ ಹೂ ಇಸ್ ನ್ಯಾಷನಲ್ ಆ್ಯಂಡ್ ಹೂ ಇಸ್ ಆ್ಯಂಟಿ ನ್ಯಾಷನಲ್? ಇವ್ರಿಗೇನು ಸರ್ಟಿಫಿಕೇಷನ್ದು ಇದು ಕೊಟ್ಟಿದ್ದೀವ, ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವ? ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಒಂದು ಯಾವುದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕಾದಾಗ ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ಹೇಳಿದವರು, ಇಂಡಿಯಾ ಪಾಕಿಸ್ತಾನ ವಿಭಜನೆ ಮಾಡ್ದಾಗಿರಲಿಲ್ಲ, ಇಂಡಿಯಾ ಚೈನಾ ಜೊತೆ ಹೋರಾಟ ಮಾಡ್ದಾಗಿರಲಿಲ್ಲ, ಯಾವ ದುಂಡು ಮೇಜ್ನಲ್ಲಿ ಇವರು ಪಾಲ್ಗೊಂಡಿಲ್ಲ. ಇವ್ರ ಹತ್ರ ನಾವು ಕಲಿಬೇಕಾ ಯಾರು ನ್ಯಾಷನಲ್ಲು ಯಾರು ಆ್ಯಂಟಿ ನ್ಯಾಷನಲ್ಲು? ದೇಶಭಕ್ತಿ ಅನ್ನೋದು ಫಸ್ಟ್ ಅವ್ರಿಗೆ ತಿಳ್ಕೊಳಕ್ಕೆ ಹೇಳಿ, ಅವರಿಗೆ ಮತ್ತು ಅವ್ರ ಗುರುಗಳು RSS ಅವರಿಗೆ. ನಮ್ಮ ಹತ್ರ ಪಾಠ ಬೇಕಾದರೆ ನಾವೇ ಪಾಠ ಹೇಳ್ಕೊಡ್ತೀವಿ ಅವರಿಗೆ. ಬರದ ವಿಚಾರವಾಗಿ ಇನ್ನೂ ಗೋಳೆ ಹೋಗೋದಂತೂ ತಪ್ಪಿಲ್ಲ ಸರ್. ನೀವು ಒಂದು ಶಿಫಾರಸ್ ಮಾಡೋರಿದ್ರಿ ಮಧ್ಯಂತರ ಮಾಡಿದ್ದೀವಿ ಸರ್. ಈಗಾಗಲೇ ನೋಡಿ, ಇದು ಮೊದಲನೇದಾಗಿ ಈ VBG ಗ್ರಾಮ್ಜಿದು ಇದು ಏನು 120 ದಿನ ಕೆಲಸ ಕೊಡಿಸ್ತೀನಿ ಅಂದ್ರಲ್ಲ, ಎಲ್ಲೋಯ್ತು ಅದು? ಏನಾಗ್ತಾ ಇದೆ ಅದ್ರ ಬಗ್ಗೆ? ಕೇಂದ್ರ ಸರ್ಕಾರದ ನಿಲುವು ಏನಾದರೂ ಸ್ಪಷ್ಟವಾಗಿದೆಯಾ ಇವತ್ತು? ಆ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ದರೆ ಇಷ್ಟೊತ್ತಿಗೆ ಸರಿಯಾಗಿರ್ತಾಯಿತ್ತು, ಸ್ವಲ್ಪನ ತಪ್ತಾಯಿತ್ತು ಗುಳೆ ಹೋಗೋದು. ಯಾರು ಹೊಣೆಗಾರಿಕೆ ಇದ್ರದ್ದು? ಆಮೇಲೆ ಬರ ಡಿಕ್ಲೇರ್ ಮಾಡಿ ಅಂದ್ಬಿಟ್ಟು BJP ಅವರು ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ಯಾರು ಡಿಕ್ಲೇರ್ ಮಾಡಬೇಕಾಗಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಮಾನದಂಡಗಳು ಯಾರ್ದು? ಕೇಂದ್ರ ಸರ್ಕಾರದಲ್ವಾ? ಅದ್ರ ಪ್ರಕಾರ ನಾವು ಈಗಾಗಲೇ ರೆವಿನ್ಯೂ ಮಿನಿಸ್ಟರು, ಮುಖ್ಯಮಂತ್ರಿಗಳು ಎಲ್ಲರೂ ಬರೆದಿದ್ದಾರಲ್ಲ, DCM ಬರೆದಿದ್ದಾರಲ್ಲ, ಅದಕ್ಕೇನಾದರೂ ಉತ್ತರ ಕೊಟ್ಟಿದ್ದಾರಾ ಅವರು? ಇದು ಒಳ್ಳೆ ಕಥೆ ಆಯಿತು. ಹೊಣೆಗಾರಿಕೆ ಬರೀ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಏನು ರೀಲ್ಸ್ ಮಾಡೋದಾ? ಅಷ್ಟಕ್ಕೆ ಸೀಮಿತ ಅವ್ರದ್ದೇನು ಜವಾಬ್ದಾರಿ ಇಲ್ವಾ? ನಮ್ಮ ತೆರಿಗೆ ಬೇಕು, ನಮ್ಮ ಶ್ರಮ ಬೇಕು, ನಮ್ಮ ಬೆವರು ಬೇಕು ಕನ್ನಡಿಗರದು. ಅವ್ರ ಕೆಲಸ, ಅವ್ರ ಜವಾಬ್ದಾರಿ ಏನಾದರೂ ಮಾಡ್ತಾ ಇದ್ದಾರೆ ಅವ್ರು ಇವತ್ತು? ಝೀರೋ ಅಕೌಂಟಬಿಲಿಟಿ, ಝೀರೋ ಪ್ರೋಗ್ರೆಸ್ ಅವ್ರದ್ದು. ಸರ್, ನೀನು ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸರ್, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಮತ್ತು ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತಲ್ಲ, ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಯಾರು ಹೋಗ್ತಿಲ್ಲ ದೆಹಲಿಗೆ ಅನ್ನುವಂಥ. ಅವರೇ ಇಲ್ಲಿ ಬಂದಿದ್ದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಮ್, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಮ್, ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತು PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಈಗ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮತ್ತೇನು ಮಾಡ್ಕೊಳ್ಳೋದು? ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರು ಮತ್ತು CM, DCM, ವರಿಷ್ಠ ನಾಯಕರು ಎಲ್ಲರ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಹೆಚ್ಚುವರಿ DCMಗಳು ಏನಾದರೂ ಬರ್ತಾರಾ? ಚರ್ಚೆ ನಡೆದಿದೆ. ಯಾವುದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ಬರೇ ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗಿಬಿಡೋಣ. ಅದು ಬೆಟರ್ ಅಲ್ಲ? ಹಂಗೆ ಮಾಡೋಕ್ಕಾಗ್ತದೆ ನೋಡಿ. ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಗಣನೆಗೆ ತೊಗೊಂಡು ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿಗಳು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ ಮಟ್ಟಿನಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. PCC ಅಧ್ಯಕ್ಷರು ಕೂಡ ಜಿಲ್ಲಾ ಮಟ್ಟದಲ್ಲಿ ನೀಟನ್ನು ಹೋರಾಟ ತೀವ್ರಗೊಳಿಸಿ ಅಂತ ಒಂದು ಆದೇಶ ಮಾಡಿದ್ದಾರೆ ಸರ್. ಅಲ್ಲಿ ಹೇಗಿರುತ್ತೆ ಸರ್ ಕಾನೂನು? ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಿಲ್ಲ. ಈಗ ನೋಡಿ, ಈಗ 6 ದಿನದಿಂದ ಇಲ್ಲಿ ನಡೀತಾ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ. ಯಾವುದಾದ್ರೂ ತೊಂದರೆ ಆಗಿದೆಯಾ? ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೇಳಿ. ಸಂಪೂರ್ಣವಾದಂಥ ಸಹಕಾರ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ದಯವಿಟ್ಟು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರಿಗೆ ರೀಲ್ ಕಳಿಸ್ಕೊಡಿ. ಹೆಂಗೆ ನಮ್ಮ ಯಾರು ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಗೆ ಪ್ರಶಂಸೆ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರೋದು ಸರಿಯಾಗಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಯಾವುದೇ ದಬ್ಬಾಳಿಕೆ ಇಲ್ಲ, ಭಾಳ ಶಿಸ್ತಿಂದ ನಾವು ಇದ್ದೀವಿ, ಅವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಭಾಳ ಚೆನ್ನಾಗಿ ಒಬ್ಬರು ಮಹಿಳೆಯರು ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅಮಿತ್ ಶಾ ಅವ್ರಿಗೆ ಹೇಳಿ, ಕರ್ನಾಟಕದಿಂದ ಕಲ್ತ್ಕೊಳ್ಳೋಕ್ಕೆ ಗೃಹ ಇಲಾಖೆ ಹೆಂಗೆ ನಡೆಸೋದು ಅಂತ. So is it you are asking why we have filed on this, Mr. C.T. Ravi? I'm not asking, I'm just asking that. So it is filed under BNSS only, no? So there is nothing illegal about filing, right? जब हम कोई FIR दर्ज करते हैं, BNSS के जो कायदे हैं उसी के नीचे करना पड़ता है ना, तो उसी के नीचे हुआ है. उन बीजेपी लोगों को बोलिए कि कानून के दायरे में काम करे, कानून के दायरे में रख के बात करे. अगर उसका उल्लंघन होगा तो कानून जारी होगा. फिर रोते बैठेंगे प्रियंका खरगे ने, कांग्रेस पार्टी ने, DK शिव कुमार साहब ने हम पर केस डाला.
ऐसे बात ही क्यों करते हो जिस पे आपका मुकदमा चले, जिससे आपको जेल हो? मेरा एक गुजारिश है, उन तक पहुंचाइए। सुप्रीम कोर्ट में उन्होंने स्टे लिया है उनका वॉइस सैंपल देने के लिए, एक वॉइस सैंपल भिजवा दीजिए। ಸರ್ ಎಂ ಬಿ ಪಾಟೀಲ್ ಅವರು ಭೇಟಿ ಮಾಡಿದ್ರು ಸರ್ ತಮ್ಮ? ಇಲ್ಲ, ಎಂ ಬಿ ಪಾಟೀಲ್ ಅವರು ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ನಾವು ಬ್ಯಾಂಗ್ಳೂರು ಟೆಕ್ ಸಮಿಟ್ ನವೆಂಬರ್ನಲ್ಲಿ ಮಾಡ್ತಾ ಇದ್ದೀವಿ, ಮತ್ತು ಅವ್ರದ್ದು ಇನ್ವೆಸ್ಟ್ ಕರ್ನಾಟಕ ಮುಂದಿನ ವರ್ಷ ಏನು ಫಸ್ಟ್ ಕ್ವಾರ್ಟರ್ನಲ್ಲಿ ಮಾಡಬೇಕು ಅಂತ ಇದ್ದಾರೆ. ಸೊ ಅದು ಸಮಾಲೋಚನೆಗೆ ಬಂದಿದ್ರು ಅಷ್ಟೇ. ಮುಂಗಾರು ಅಧಿವೇಶನದಲ್ಲಿ ಕನ್ನಡಿಗರಿಗೆ ಖಾಸಗೀಕರಣದಲ್ಲಿ ಆದ್ಯತೆ ಕೊಡ್ತಕ್ಕಂಥ ಬಿಲ್ ಏನಾದ್ರು ತರ್ತಿದೆ ಸರ್? ಅಂಥದ್ದು ಯಾವುದು ನನ್ನ ಗಮನಕ್ಕಿಲ್ಲ. ಈಗಾಗಲೇ ಕಾರ್ಮಿಕ ಇಲಾಖೆಯಿಂದ ತರಕ್ಕೆ ಹೊರಟಿದ್ದು ಹಾಗೆ ನಿಂತ್ಕೊಂಡಿತ್ತು. ಇಲ್ಲ, ಅದು ಇನ್ನೂ ಯಾವುದು ಚರ್ಚೆಗೆ ಬಂದಿಲ್ಲ, ಕ್ಯಾಬಿನೆಟ್ ತನಕ ಬಂದಿಲ್ಲ. ಅದು ಇಲಾಖೆ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ಬೋದು, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಕ್ಯಾಬಿನೆಟಿಗೆ ಬಂದಿಲ್ಲ ಸದ್ಯಕ್ಕೆ. ಓಕೆ ಸರ್. Sir, National Testing Agency has removed 47 officials to initiate action. How do you think that? What's the point? What's the point of removing 47 people when the person, the head of the department, is still functioning? Why is Mr. Dharmendra Pradhan not resigning? Why is he so indispensable? Because he's a RSS man. Has Mr. Mohan Bhagwat told Mr. Modi not to seek his resignation? Why is Mr. Modi so afraid of Dharmendra Pradhan ji? Modi ji, डरो मत, रेजिग्नेशन लीजिए, हम आपके साथ हैं, पूरा युवा आपके साथ है, डरिए मत। धर्मेंद्र प्रधान जी का इस्तीफा ले लीजिए, पूरे युवा आपको ब्लेसिंग्स देंगे, आशीर्वाद देंगे। ಈ ಅನ್ನಭಾಗ್ಯ ಅಕ್ಕಿ ಒಂದು ಸರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಸರ್. ಅದಕ್ಕೆ ಒಂದು ಹೊಸ ನಿಯಮ ತರಬೇಕು. ಈಗ ಇದು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಬಿ ಜೆ ಪಿ ಕಾರ್ಯಕರ್ತರೇ ಮಾಡ್ತಾರೆ, ಅಲ್ಲಂತೂ ಅವ್ರಿಗೆ ಪುರಸ್ಕಾರ ಕೊಡ್ತಾರೆ. ಯಾರು ಅಕ್ಕಿ ಕಳ್ತನ ಮಾಡ್ತಾರೆ ಅಲ್ಲಿ ನಮ್ಮ ಕಡೆ ಬಿ ಜೆ ಪಿ ಟಿಕೆಟ್ ಹಾಕ್ತಾರೆ. ನಮ್ಮ ಕ್ಷೇತ್ರ ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲಿ ರೆಕಗ್ನಿಷನ್ ಆ್ಯಂಡ್ ರಿವಾರ್ಡಿಂಗ್ ಆಗ್ತದೆ ಅಲ್ಲಿ. ಸೊ ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಾಗೆ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ ಬಿ ಜೆ ಪಿ. A1 ಬಿ ಜೆ ಪಿ ನಾಯಕರು, A2 ಬಿ ಜೆ ಪಿ ನಾಯಕರು, A3 ಬಿ ಜೆ ಪಿ ನಾಯಕರು. ಇದು ನೇರವಾದಂಥ ಆರೋಪಣ ಸರ್. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ನಾನು ನೋಡಿ ಸರ್, ನಾನು ದಾಖಲೆ ಇರಲಾರ್ದೆ ಮಾತಾಡಲ್ಲ, ನಿಮ್ಗೆ ಗೊತ್ತಲ್ಲ ಬಸಣ್ಣ. ಕ್ರಮ ನೀವು ಮಾಡಬೇಕಲ್ಲ ಸರ್. ಈಗ ನನಗೆ 4 ವೀಕ್ಸ್ ಆಗಿದೆ ಸರ್, ನೀವೆಲ್ಲನೂ ಮಾಡಿ 4 ವಾರದಲ್ಲೇ ಮಾಡಿ ಅಂದರೆ ಹೆಂಗೆ? ಇನ್ನು ಮಾಡಿ ಸರ್. ಹಾಂ, 4 ತಿಂಗಳಲ್ಲೂ ಆಗುತ್ತೆ. ಡೋಂಟ್ ವರಿ. ನಿಮ್ಗೆ ಬ್ರೇಕಿಂಗ್ ಬೇಕಾ?